ಕಾಂಗ್ರೆಸ್ ಬಳಿಕ ವಿಜಯ್ಗೆ ಸಿಪಿಐ ಬೆಂಬಲವನ್ನ ಘೋಷಣೆ ಮಾಡಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ನಟ ವಿಜಯ್ ಕಸರತ್ತನ್ನ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ 4 ಪಕ್ಷಗಳ ತೀರ್ಮಾನದ ಬಗ್ಗೆ ಕುತೂಹಲ ಇತ್ತು. ಅದರಲ್ಲಿ ಪ್ರಮುಖವಾಗಿ 3 ಪಕ್ಷಗಳು ಸಿಪಿಐ, ಸಿಪಿಐಎಂ ಹಾಗೆಯೇ ವಿಸಿಕೆ ಪಕ್ಷ. ಅದರಲ್ಲಿ ಸಿಪಿಐ ಈಗಾಗಲೇ ಬೆಂಬಲವನ್ನ ಘೋಷಣೆ ಮಾಡಿದೆ. ರಾಜ್ಯಪಾಲರನ್ನ ನಟ ವಿಜಯ್ ಭೇಟಿಯಾಗಬೇಕು 4:30 ಸುಮಾರಿಗೆ. ಅದಕ್ಕೂ ಮೊದಲು ನಟ ವಿಜಯ್ ಅವರ ಪರವಾಗಿ ಮಹತ್ವದ ಬೆಳವಣಿಗೆ ಒಂದು ನಡೆದಿದೆ. ವಿಜಯ್ ಕೈಗೆ ಬೆಂಬಲ ಪತ್ರವನ್ನ ನೀಡಿದೆ ಸಿಪಿಐ. ಸಿಪಿಐನ ಕಚೇರಿಗೆ ಭೇಟಿಯನ್ನ ಕೊಡ್ತಾರೆ. ಟಿವಿಕೆ ಪಕ್ಷದ ನಾಯಕರಾಗಿರುವಂತಹ ನಿರ್ಮಲ್ ಕುಮಾರ್ ಸಿಟಿಆರ್ ಅವರು ಭೇಟಿಯನ್ನ ಕೊಡ್ತಾರೆ. ಭೇಟಿಯನ್ನ ಕೊಟ್ಟು ಚರ್ಚೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿರ್ಮಲ್ ಕುಮಾರ್ ಅವರ ಕೈಗೆ ತಮ್ಮ ಪಕ್ಷದ ಬೆಂಬಲ ಪತ್ರವನ್ನ ನೀಡುವಂತಹ ಕೆಲಸವನ್ನ ಸದ್ಯ ಸಿಪಿಐ ಮಾಡಿದೆ. 115ಕ್ಕೆ ಈ ಮೂಲಕ ಟಿವಿಕೆಯ ಮೈತ್ರಿಯ ಬಲ ಏರಿಕೆಯಾಗಿದೆ. ಟಿವಿಕೆ ಒಟ್ಟು ಗೆದ್ದಿದ್ದು 108 ಸೀಟ್ಗಳು. ಅದರಲ್ಲಿ 2ರಲ್ಲಿ ವಿಜಯ್ ಇದ್ದಾರೆ. ಬಟ್ ಗೆಲುವಂತೂ ಹೌದು. ಆ ನಂಬರ್ನೇ ನಾವು ಒಟ್ಟಾಗಿ ಕನ್ಸಿಡರ್ ಮಾಡುವುದಾದ್ರೆ 108ರಲ್ಲಿ ಟಿವಿಕೆ ಪಕ್ಷ ಗೆದ್ದಿದೆ. ಕಾಂಗ್ರೆಸ್ ಈಗಾಗಲೇ ಬೆಂಬಲವನ್ನ ಘೋಷಣೆ ಮಾಡಿದೆ. 5 ಸೀಟ್ಗಳಲ್ಲಿ ಅವರು ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. 5 ಸೀಟ್ಗಳಲ್ಲಿ ಅವ್ರು ಗೆದ್ದಿರೋದು. ಸಿಪಿಐ 2 ಸೇರಿ ಒಟ್ಟು 115 ಬಹುಮತ ಸಾಬೀತಿಗೆ ಇನ್ನೂ ಕೂಡ 3 ಸ್ಥಾನಗಳ ಅಗತ್ಯ ಇದೆ. ಸದ್ಯಕ್ಕೆ 115ರ ನಂಬರ್ಗೆ ಬಂದು ನಿಂತಿದೆ ಟಿವಿಕೆ ಪಕ್ಷದ ಸಂಖ್ಯಾಬಲ ಅಥವಾ ಟಿವಿಕೆ ಮೈತ್ರಿಕೂಟದ ಸಂಖ್ಯಾಬಲ. ಸಿಪಿಐ ಕಚೇರಿಗೆ ಕೆಲವೇ ಕ್ಷಣಗಳ ಹಿಂದೆ ಭೇಟಿಯನ್ನ ಕೊಟ್ಟರು ಸಿಟಿಆರ್ ನಿರ್ಮಲ್ ಕುಮಾರ್ ಅವರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿಟಿಆರ್ ನಿರ್ಮಲ್ ಕುಮಾರ್ ಟಿವಿಕೆ ಪಕ್ಷದ ಪ್ರಮುಖ ನಾಯಕ. ಅವರು ನಿನ್ನೆಯೂ ಕೂಡ ಸಿಪಿಐಎಂ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು. ನಾಯಕರ ಜೊತೆ ಮಾತನಾಡಿದ್ರು. ನಮ್ಮ ಪಕ್ಷಕ್ಕೆ ಸರ್ಕಾರವನ್ನ ರಚನೆ ಮಾಡೋಕೆ ನೀವು ಬೆಂಬಲವನ್ನ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಇವತ್ತು ಮತ್ತೆ ಸಂಜೆಯ ವೇಳೆಗೆ ಈಗ ಕೆಲವೇ ಕ್ಷಣಗಳ ಹಿಂದೆ ಸಿಪಿಐ ಕಚೇರಿಗೆ ನಿರ್ಮಲ್ ಕುಮಾರ್ ಅವರು ಭೇಟಿಯನ್ನ ನೀಡ್ತಾ ಇದ್ದ ಹಾಗೆ ಸಿಪಿಐನ ನಾಯಕರು, ಸಿಪಿಐನ ಶಾಸಕರು ತಮ್ಮ ಬೆಂಬಲ ಪತ್ರವನ್ನ ನಿರ್ಮಲ್ ಕುಮಾರ್ ಅವರಿಗೆ ಹಸ್ತಾಂತರಿಸಿದ್ದಾರೆ. ಆ ಮೂಲಕ ಸರ್ಕಾರ ರಚನೆಯ ಕಸರತ್ತಿಗೆ ಈಗ ಬಲ ಬಂದಂತಾಗಿದೆ. ನಿನ್ನೆ ಇಡೀ ದಿನ ಗೊಂದಲ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಯಾಕಂದ್ರೆ ರಿಸಲ್ಟ್ ಬಂದಂತಹ ನಂತರದಲ್ಲಿ ತನ್ನ ಬೆಂಬಲವನ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಮಾತ್ರ. ಬೇರೆ ಯಾವ ಪಕ್ಷಗಳೂ ಕೂಡ ಬೆಂಬಲಕ್ಕೆ ಮುಂದಾಗಲಿಲ್ಲ. ಖುದ್ದು ನಟ ವಿಜಯ್ ಅವರ ಪಕ್ಷದವರು ಸಂಪರ್ಕ ಮಾಡಿದ್ರು ಕೂಡ ಇರಿ ಚರ್ಚೆಯನ್ನ ಮಾಡ್ತೀವಿ, ಹೇಳ್ತೀವಿ ಅಂತ ಹೇಳಿ ವಿಳಂಬ ಧೋರಣೆಯನ್ನ ತೋರಿಸಲಾಗಿತ್ತು. ಹೀಗಾಗಿ ಬೇರೆ ರೀತಿಯಾದಂತಹ ವ್ಯತಿರಿಕ್ತ ಬೆಳವಣಿಗೆಗಳಿಗೆ ತಮಿಳುನಾಡು ರಾಜಕಾರಣ ಸಾಕ್ಷಿಯಾಗಬಹುದು. ನಟ ವಿಜಯ್ ಅವರಿಗೆ ಸರ್ಕಾರ ರಚಿಸುವಂತಹ ಅವಕಾಶ ಕೈತಪ್ಪಿ ಹೋಗಬಹುದು. ಈ ರೀತಿಯಾದಂತಹ ಚರ್ಚೆಗಳಿತ್ತು. ಆದ್ರೆ ರಾಜ್ಯಪಾಲರನ್ನ 4:30ಕ್ಕೆ ಭೇಟಿಯಾಗೋದಕ್ಕೆ ನಟ ವಿಜಯ್ ಸಮಯವನ್ನ ಕೇಳಿದ್ದಾರೆ. ಅದಕ್ಕೂ ಮೊದಲು ಸಿಪಿಐನಿಂದ ಗುಡ್ ನ್ಯೂಸ್ ಸಿಕ್ಕಿದೆ ನಟ ವಿಜಯ್ ಅವರಿಗೆ. ಸಿಪಿಐ ಬಳಿ ಇರೋದು 2 ಶಾಸಕ ಸ್ಥಾನ. ಹಾಗಂತ ಬಹುಮತ ಸಿಕ್ತಾ ಅಂತ ಕೇಳಿದ್ರೆ ಇಲ್ಲ. ಒಟ್ಟು 115ಕ್ಕೆ ಬಂದು ನಿಂತಿದೆ ಟಿವಿಕೆ ಮೈತ್ರಿಕೂಟದ ಬಲ. ಇನ್ನೂ 3 ಸೀಟ್ ಬೇಕು. ನೆಕ್ಸ್ಟ್ ಅವರು ನಿರ್ಮಲ್ ಕುಮಾರ್ ಅವರು ಸಿಪಿಐಎಂ ಕಚೇರಿಗೆ ತೆರಳುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಹುತೇಕ ಅಲ್ಲಿಂದಾನು ಬೆಂಬಲ ಪತ್ರವನ್ನ ಪಡೆಯುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಸಿಪಿಐಎಂನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬೇಬಿ ಅವರು ನವದೆಹಲಿಯಲ್ಲಿ ಮಾತನಾಡುವಂತಹ ಟೈಮ್ನಲ್ಲಿ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಪೂರಕವಾಗುವ ರೀತಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ವಿಜಯ್ ಅವರ ಪರವಾಗಿಯೇ ಅವರ ತೀರ್ಮಾನ ಬರಬಹುದು ಅನ್ನುವಂತ ನಿರೀಕ್ಷೆ ಇದೆ. ಸಿಪಿಐ, ಸಿಪಿಐಎಂ ಒಟ್ಟು ಸೇರಿದ್ರೆ 117 ಸೀಟ್ಗಳು ನಟ ವಿಜಯ್ ಅವರ ಪಾರ್ಟಿಗೆ ಬಂದ ಹಾಗಾಗತ್ತೆ. 117 ಸೀಟ್ಗಳು ಕೂಡ ಸರ್ಕಾರ ರಚನೆಗೆ ಕಡಿಮೆನೆ. ಇನ್ನೂ 1 ಸೀಟ್ನ ಅವಶ್ಯಕತೆ ಇದೆ. ಆ ಸೀಟ್ ವಿಸಿಕೆಯಿಂದ ಬರಬಹುದು. ವಿಸಿಕೆ ಪಕ್ಷದಿಂದ ಆ ಬೆಂಬಲ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಟ ವಿಜಯ್ ಇದ್ದಾರೆ. ಸಿಟಿಆರ್ನ ನಿರ್ಮಲ್ ಕುಮಾರ್ ಅವರು ಭೇಟಿ ನೀಡಿದಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಆಕ್ಚುಲಿ ನಿನ್ನೆ ಭೇಟಿ ಕೊಟ್ಟಿದ್ದು. ಇವತ್ತೂ ಕೂಡ ಈಗ ಕೆಲವೇ ಕ್ಷಣಗಳ ಹಿಂದೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಕೈಗೆ ಬೆಂಬಲ ಪತ್ರವನ್ನ ಹಸ್ತಾಂತರಿಸುವಂತಹ ಕೆಲಸವನ್ನ ಸಿಪಿಐ ಪಕ್ಷ ಮಾಡಿದೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅವರು ಹಸ್ತಾಂತರ ಮಾಡಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್, ಸಿಪಿಐಎಂ ಅವರು ಕೂಡ 2 ಸೀಟ್ ಗೆದ್ದಿದ್ದಾರೆ. ಅವರ ಬೆಂಬಲವನ್ನ ಕೂಡ ಪಡಿಬೇಕಾಗುತ್ತೆ ನಟ ವಿಜಯ್ ಅವರ ಪಕ್ಷ. ಈಗ ನಿರ್ಮಲ್ ಕುಮಾರ್ ಅವರು ಅವರ ಕಚೇರಿಗೆ, ಸಿಪಿಐಎಂ ಕಚೇರಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಹುತೇಕ ಅಲ್ಲೂ ಕೂಡ ಬೆಂಬಲ ಸಿಗಬಹುದು. ಒಂದು ವೇಳೆ 4:15 ಒಳಗಾಗಿ ಈ ವಿಸಿಕೆ ಪಕ್ಷದಿಂದಲೂ ಕೂಡ ಬೆಂಬಲ ಘೋಷಣೆಯಾಗ್ಬಿಟ್ರೆ
ನಟ ವಿಜಯ್ ಅವರು ಆ ಸರಳ ಬಹುಮತದ ಒಂದು ಕಂಡೀಷನ್ ನ ರಾಜ್ಯಪಾಲರು ಏನಿಟ್ಟಿದ್ರು, ಸರಳ ಬಹುಮತದೊಂದಿಗೆ ನೀವು ಬರಬೇಕು, 118 ಸಂಖ್ಯೆಯೊಂದಿಗೆ ನೀವು ಬರಬೇಕು ಅನ್ನುವಂತಹ ಕಂಡೀಷನ್ ನ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವ್ರು ಏನ್ ಹಾಕಿದ್ರು, ಆ ನಂಬರ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಟ ವಿಜಯ್ ಅವರಿಗೆ. ಅದಾದ ನಂತರ ಬಹುತೇಕ ನಾಳೆಯೇ ಪದಗ್ರಹಣ ಮಾಡಬಹುದೇನೋ. ಉಳಿದಂತಹ 2 ಪಕ್ಷಗಳು ಇವತ್ತೇ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದೇ ಆದ್ರೆ, ಅಕಸ್ಮಾತ್ ಹಾಗಾಯ್ತು ಅಂತಂದ್ರೆ ಈಗ ನಿನ್ನೆ ಸಂಜೆಯಿಂದ ಬೇರೆ ಬೇರೆ ರೀತಿಯಾದಂತಹ, ಮೊನ್ನೆಯಿಂದಾನೂ ನಡೀತಾ ಇದೆ, ವ್ಯತಿರಿಕ್ತವಾದಂತಹ ಬೆಳವಣಿಗೆಗಳಾಗಬಹುದು, ಬದ್ಧ ವೈರಿಗಳು ಮಿತ್ರರಾಗಬಹುದು. NDA ಮೈತ್ರಿಕೂಟವನ್ನ ಬಿಟ್ಟು ಹೊರಗಡೆ ಬಂದ್ರೆ ಡಿಎಂಕೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದೆ ಅನ್ನುವಂತಹ ಮಾತುಗಳು, ಆ ನಾಯಕರು ಕೂಡ ಅಂಥದ್ದೇ ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ ಜನ ಅತಿ ದೊಡ್ಡ ಪಕ್ಷವಾಗಿ ವಿಜಯ್ ಅವರ ಪಕ್ಷವನ್ನ ಹೊರಹೊಮ್ಮಿಸಿದ್ದಾರೆ. ಜನರ ತೀರ್ಪಿನ ವಿರುದ್ಧವಾಗಿ 2 ಬದ್ಧ ವೈರಿಗಳು, ಸಾಂಪ್ರದಾಯಿಕ ಎದುರಾಳಿಗಳು, ಅವರಿಬ್ರು ಒಟ್ಟಾಗಿ ಸರ್ಕಾರವನ್ನ ರಚನೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಇವತ್ತಂತೂ ಬಹಳ ಬಲವಾಗಿ ಕೇಳಿಬಂತು. ಆದ್ರೆ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ನಟ ವಿಜಯ್ ಅವರಿಗೆ ಪೂರಕವಾಗಿರುವಂತಹ ಬೆಳವಣಿಗೆ. 4 ಪಕ್ಷಗಳಿದ್ದಾವೆ ಒಟ್ಟು, CPI, CPIM, ಹಾಗೆಯೇ VCK ಜೊತೆಗೆ ಮುಸ್ಲಿಂ ಲೀಗ್. ಈ 4ರಿಂದಾನೂ ಬೆಂಬಲ ಕೇಳುವಂತಹ ಕೆಲಸವನ್ನ TVK ಮಾಡಿದೆ. TVKಯ ಮುಖಂಡರು ನಿನ್ನೆ ಖುದ್ದಾಗಿ ಈ 4 ಪಕ್ಷಗಳ ಕಚೇರಿಗೆ ಹೋಗಿ ನಮ್ಗೆ ಬೆಂಬಲವನ್ನ ಕೊಡಿ, ಸರ್ಕಾರ ರಚನೆ ಮಾಡೋಕೆ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಈ 4 ಪಕ್ಷಗಳು ಕೂಡ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡಿದ್ದು ಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಂತಹ ಪಕ್ಷಗಳು. VCK, CPI, CPIM ಈ 3 ಜನ ಈ ಮೈತ್ರಿಯನ್ನ ಘೋಷಣೆ ಅಥವಾ ವಿಜಯ್ ಅವರಿಗೆ ತಮ್ಮ ನಿರ್ಧಾರವನ್ನ ತಿಳಿಸೋಕು ಮುನ್ನ MK ಸ್ಟಾಲಿನ್ ಅವರನ್ನ ನಿನ್ನೆ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಚುನಾವಣೆಯನ್ನ ಎದುರಿಸಿರೋದು ಡಿಎಂಕೆ ಜೊತೆಗಿನ ಮೈತ್ರಿಯ ಒಂದಿಗೆ ಆದಂತಹ ಕಾರಣಕ್ಕಾಗಿ ಸಭೆಯನ್ನ ಮಾಡಲಾಗಿದೆ, ಅವರ ಅಭಿಪ್ರಾಯವನ್ನ ಪಡೆಯಲಾಗಿದೆ. ಅದಾದ ನಂತರ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ರು. ಅದರಲ್ಲಿ CPI ಬೆಂಬಲವನ್ನ ಘೋಷಣೆ ಮಾಡಿಯಾಗಿದೆ, CPIM ಹಾಗೆ VCK ಬೆಂಬಲವನ್ನ ಘೋಷಣೆ ಮಾಡೋದು ಬಾಕಿ ಇದೆ. ಮುಸ್ಲಿಂ ಲೀಗ್ನ ನಿರ್ಧಾರ ಏನಾಗಿರುತ್ತೆ ಅನ್ನುವಂತಹ ಕುತೂಹಲವೂ ಇದೆ. ಯಾಕಂದ್ರೆ ನಿನ್ನೆ ಮುಸ್ಲಿಂ ಲೀಗ್ನ ನಾಯಕರು TVK ಪಕ್ಷದ ಮುಖಂಡರು ಬಂದು ಬೆಂಬಲವನ್ನ ಕೇಳಿದಾಗ ಹೇಳಿದ್ವಂದೇ, ನಾವು ಸ್ಪರ್ಧೆ ಮಾಡಿದ್ದು ಡಿಎಂಕೆ ಜೊತೆ ಮೈತ್ರಿಯಲ್ಲಿ, ಹಾಗಾಗಿ ಸ್ಟಾಲಿನ್ ಅವ್ರು ಏನ್ ಹೇಳ್ತಾರೋ ನಾವು ಅದನ್ನ ಕಣ್ಮುಚ್ಚಿ ಕೇಳ್ತೀವಿ. ಸ್ಟಾಲಿನ್ ಅವರು ಸಪೋರ್ಟ್ ಮಾಡಿ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.